ಹರಿ ಓಂ ಸಾಯಿರಾಮ್ ಸ್ನೇಹಿತರೆ, ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ವರಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡ್ತಾ ವರಮಹಾಲಕ್ಷ್ಮಿ ಪೂಜೆನ ಅದ್ಧೂರಿಯಾಗಿ ಎಲ್ಲರೂ ನಡೆಸ್ತೀರ ಮನೇಲಿ ಅಂತ ಬಹಳ ಚೆನ್ನಾಗಿ ಗೊತ್ತು. ಆಕೆಯ ಆಶೀರ್ವಾದದಿಂದ, ಆಕೆಯ ಒಂದು ಒಲವಿನಿಂದ, ಆಕೆಯ ಪ್ರತಿ ಒಂದು ರೀತಿಯ ಒಂದು ಸಮರ್ಪಣೆ, ನೀವು ಮಾಡುವಂತಹ ಸಮರ್ಪಣೆ ಆಕೆಗೆ ಯಾವ ರೀತಿಯಲ್ಲಿ ನಿಮಗೆ ವರಗಳನ್ನು ಕೊಡ್ತಾಳೆ, ನಿಮ್ಮ ಜೀವನ ಶೈಲಿ ಈ ವರಮಹಾಲಕ್ಷ್ಮಿ ಆದ ಮೇಲೆ ಯಾವ ಬದಲಾವಣೆ ಕಾಣುತ್ತೆ, ಹಾಗೂ ನಿಮಗೇನಾದರೂ ಗೈಡೆನ್ಸ್ ಕೊಡ್ತಾರಾ ಅಮ್ಮ, ಇಲ್ಲ ನಿಮ್ಮ ಜೀವನದಲ್ಲಿ ಹೇಗೆ ನಡೀತಾ ಇದೆ ಅಥವಾ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಅನ್ನೋದೇನಾದರೂ ಇದ್ದರೆ ಅದು ತಾಯಿ ತಮ್ಮ ಉತ್ತರದ ಒರಾಕಲ್ ಕಾರ್ಡಿನ ಮೂಲಕ ಅವರು ಆನ್ಸರ್ ಕೊಡ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ಮೊದಲಿಗೆ ಏಂಜಲ್ಸ್ ಏನಂತ ಉತ್ತರ ಕೊಡ್ತಾರೆ. ನಮ್ಮ ಎಲ್ಲ ದೇವತೆಗಳನ್ನು, ಯಾವ ಜಾತಿ ಭೇದ ಭಾವ ಎಲ್ಲವನ್ನು ನಿರ್ಮೂಲನ ಮಾಡಿರುವಂತಹ ಏಂಜಲ್ಸು ನಮ್ಮ ಆರಾ ಗಾರ್ಡಿಯನ್ ಆಗಿರೋರು ಯಾವ ರೀತಿಯಲ್ಲಿ ನಮಗೆ ಉತ್ತರ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಪಾಸ್ಟ್ ಆಗಿರೋ ಅಂಥದ್ದನ್ನು ಏನು ಅನ್ನೋದನ್ನು ಉತ್ತರ ನೋಡೋಣ. ಓಕೆ, ಪ್ರೊಟೆಕ್ಟೆಡ್ ಆರಾ ಯು ಹ್ಯಾವ್. ವಾವ್, ನಿಮ್ಗೆ ಆಲ್ರೆಡಿ ಆರಾ ಪ್ರೊಟೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೋರ್ ಸ್ಟ್ರಾಂಗ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಆಗ್ತಾ ಇದ್ದೀರಾ. ಸಾಕಷ್ಟು ನೀವು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ನಿಮಗೆ ಭಾಳ ಒಳ್ಳೆ ರೀತಿಯಲ್ಲಿ ಶುಭ ವಾರ್ತೆ ಅಂತ ಹೇಳ್ತೀನಿ. ಸಾಕಷ್ಟು ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಆರಾನ ಎನರ್ಜೈಸ್ಡ್ ಮಾಡ್ಕೊಂಡಿದ್ದೀರಾ, ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ವಾವ್, ನಿಜವಾಗ್ಲೂ ನಿಮ್ಮ ಅದೃಷ್ಟನೇ ಸರಿ ಇದು. ಅದು ಮಾಡ್ಕೊಂಡಿದ್ದೀರಾ ಅಂತ ಅಮ್ಮ ನಿಮ್ಮ ಆರಾನ ಡಿಟೆಕ್ಟ್ ಮಾಡಿ ಹೇಳ್ತಾ ಇದ್ದಾರೆ ಏಂಜಲ್ಲು. ಟ್ವಿನ್ ಫ್ಲೇಮ್ ಈಸ್ ಕಮ್ಮಿಂಗ್ ಸೂನ್, ಬಿ ಪೇಷನ್ಸ್, ಮ್ಯಾನೇಜ್ ದ ಥಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ವಾವ್, ನಿಮ್ಮ ಟ್ವಿನ್ ಫ್ಲೇಮ್ ಖಂಡಿತವಾಗ್ಲೂ ನಿಮ್ಮ ಬಳಿ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಮೆಸೇಜ್ ಬರ್ತಾ ಇದೆ ಏಂಜಲಿಂದ. ನಿಜವಾಗ್ಲೂ ಇದು ನಿಮ್ಮ ಅದೃಷ್ಟನೇ. ಕಾಮಾಗಿರಿ, ಪೇಷನ್ಸಿಂದ ಕಾಯಿರಿ, ತಾಳ್ಮೆಯಿಂದ ಕಾಯಿರಿ, ಎಲ್ಲವೂ ಮ್ಯಾನೇಜ್ ಆಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಅಂಥದ್ದನ್ನು ಉತ್ತರ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಹಾಗೂ ಯು ಆರ್ ಹರ್ಟಿಂಗ್ ಯುವರ್ ಸೆಲ್ಫ್ ಬೈ ಗೋಯಿಂಗ್ ಇನ್ ರಾಂಗ್ ಪಾತ್ ಅಂತ ಹೇಳ್ತಾ ಇದೆ. ಬೇಡ ಸ್ನೇಹಿತರೆ, ಇದೊಂದು ಲಾಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಆದಷ್ಟು ನೀವು ಈ ಪಾತಲ್ಲಿ ಹೋಗಬೇಡಿ, ನಿಮ್ಮನ್ನು ನೀವು ಹರ್ಟ್ ಮಾಡ್ಕೊಳ್ತೀರಾ. ಯಾವುದೋ ಒಂದು ಹೋಗಬಾರ್ದು ಪಾತಲ್ಲಿ ನೀವು ಹೋಗ್ತಾ ಇದ್ದೀರಾ, ಆ ಪಾತಿಂದ ನೀವು ಆಚೆ ಬರೋದನ್ನು ಪ್ರಯತ್ನ ಮಾಡಿ. ಯಾವುದೇ ಕಾರಣಕ್ಕೂ ಅದು ನಿಮಗೆ ಸರಿಯಾದಂತಹ ಪಾತಲ್ಲ ಅಂತ ಹೇಳ್ತಾ ಇದೆ ಏಂಜಲು. ಖಂಡಿತವಾಗ್ಲೂ ನಿಮ್ಮ ಆರಾ ಪ್ರೊಟೆಕ್ಟ್ ಆಗಿದೆ, ನೀವು ತುಂಬ ಅದೃಷ್ಟಶಾಲಿ. ಟ್ವಿನ್ ಫ್ಲೇಮ್ ಬರ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ, ಅದರ ಜೊತೆಗೆ ರಾಂಗ್ ಪಾತ್ ಮೇಲೆ ಕಾಲಿಡಬೇಡಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಸೋ ಗುಡ್. ಹ್ಯಾಪಿ ಲೈಫ್ ಅಹೆಡ್. ಓ ವರಮಹಾಲಕ್ಷ್ಮಿ ತಾಯಿ ನಿಮಗೆ ಸಾಕಷ್ಟು ಅದೃಷ್ಟವನ್ನು ತಂದುಕೊಡ್ತಾ ಇದ್ದಾರೆ, ಸಾಕಷ್ಟು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ. ಈ ವರಮಹಾಲಕ್ಷ್ಮಿ ಪೂಜೆ ಆದ ನಂತರ ಅಥವಾ ಈ ಪೂಜೆ ಶುರುವಾಗುವ ಮೊದಲೇ ನಿಮಗೆ ಒಳ್ಳೆಯ ಅದೃಷ್ಟವನ್ನು ತಂದುಕೊಡ್ತಾ ಇದ್ದಾರೆ. ಏಂಜಲ್ಸು ಬಹಳ ಒಳ್ಳೆಯ ಸುದ್ದಿ ಕೊಡ್ತಾ ಇದ್ದಾರೆ ನಿಮಗೆ. ಇದು ನನಗೆ ತುಂಬ ಖುಷಿಯನ್ನು ಉಂಟು ಮಾಡ್ತಿರುವಂತಹ ಉತ್ತರ ಏಂಜಲ್ಸ್ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಬಹಳ ಸಂತೋಷಕರವಾದಂತಹ ನಿಮ್ಮ ಜೀವನ ಶೈಲಿಯನ್ನು ಈ ವರ್ಷ 2027ವರೆಗೂ ನೋಡ್ತೀರಾ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ತಾಯಿ. ಹಾಗಾದರೆ ಬನ್ನಿ ನೋಡೋಣ ಆಕೆಯ ಪ್ರತಿಯೊಂದು ಗೈಡೆನ್ಸು, ರೆಮಿಡೀಸು ಏನಾದರೂ ಇರ್ಬೋದು. ಮೊದಲಿಗೆ ಆಕೆಯ ಸ್ಮರಣೆ ಮಾಡ್ತಾ ನಾವು ಒರಾಕಲ್ ಕಾರ್ಡ್ನ ಓಪನ್ ಮಾಡೋಣ ಅಂತ ಹೇಳ್ತೀನಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ, ಮಹಾಲಕ್ಷ್ಮಿ ನಮೋಸ್ತುತೆ. ಬನ್ನಿ ಹಾಗಾದರೆ ನಮ್ಮ ಜೀವನದಲ್ಲಿ ಲಕ್ಷ್ಮೀ ತಾಯಿಯನ್ನು ಬರಮಾಡ್ಕೊಳ್ಳೋಣ. ಅದು ಅಷ್ಟಲಕ್ಷ್ಮಿಯರನ್ನು ಬರಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗಾಗಿ ಒರಾಕಲ್ ಕಾರ್ಡಲ್ಲಿ ಅಷ್ಟಲಕ್ಷ್ಮಿಯರ ಒರಾಕಲ್ ಕಾರ್ಡ್ನ ನಾನು ತೆಗಿತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಮಾತಾ ಜಗಜ್ಜನನಿ. ಇದರಿಂದ ನಿಮಗೆ ಸಾಕಷ್ಟು ಏನು ಗೊತ್ತಾಗುತ್ತೆ ಅಂದರೆ ಸ್ನೇಹಿತರೆ, ಭಾಳ ಒಳ್ಳೆಯ ರೀತಿಯಾದಂತಹ ಜೀವನ ಶೈಲಿ ನೋಡ್ತಾ ಇದ್ದೀರಾ. ಭಾಳ ಚೇಂಜಸ್ ಕಾಣಿಸ್ತಾ ಇದೆ ನಿಮಗೆ. 2-3 ತಿಂಗಳಿಂದ ನೀವು ಸಾಕಷ್ಟು ಚೇಂಜಸ್ನ ನೋಡ್ತಾ ಇದ್ದೀರಾ ಅಂತ ಹೇಳ್ತೀನಿ.
ಒಳ್ಳೆಯ ಸುದ್ದಿಯನ್ನು ನೋಡ್ತೀರಾ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾದರೆ ಮೊದಲಿಗೆ ಏನು ಅಮ್ಮ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ವ್ಯಾಲ್ಯೂ ಯುವರ್ ವರ್ಡ್ ವಿಲ್ ಟೂ ಅಂತ ಹೇಳ್ತಾ ಇದ್ದಾರೆ. ನಿಮ್ಮತನವನ್ನು ನೀವು ಬಹಳ ಮುಖ್ಯವಾಗಿ ನೀವು ಗುರುತಿಸ್ಕೊಳ್ಬೇಕಾಗುತ್ತೆ. ಬಹಳ ಪ್ರೀತಿಯಿಂದ ನಿಮ್ಮನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಪ್ರತಿಯೊಂದೂ ಏನಂತ ಹೇಳ್ತಾರೆ, ಭೂಮಿಯಲ್ಲಿ ಇರುವಂಥವರು ಅಥವಾ ಎಲ್ಲರೂ ಕೂಡ ನಿಮ್ಮ ಸೊಸೈಟಿಯಲ್ಲಿ ನಿಮ್ಮ ಸುತ್ತಮುತ್ತ ಇರುವಂಥ ಜನರೆಲ್ಲರೂ ನಿಮಗೆ ಅವಾಗ ವ್ಯಾಲ್ಯೂ ಕೊಡೋಕ್ಕೆ ಶುರು ಮಾಡ್ತಾರೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಕೊಟ್ಕೊಳ್ಳಿ, ನಿಮ್ಮನ್ನು ನೀವು ವ್ಯಾಲ್ಯೂ ಕೊಟ್ಕೊಳ್ಳಿ, ಆಗಲೇ ಖಂಡಿತವಾಗ್ಲೂ ಹೊರಗಡೆ ಜನನೂ ನಿಮಗೆ ವ್ಯಾಲ್ಯೂ ಕೊಡ್ತಾರೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಇದರಲ್ಲಿ ರೆಮಿಡಿ ಕೂಡ ಹೇಳಿದ್ದಾರೆ. ನೆಗೋಷಿಯೇಟ್ ಸ್ಯಾಲ್ರಿ ಅಥವಾ ಫೀಸ್ ಕಾನ್ಫಿಡೆಂಟ್ಲಿ. ಅಫರ್ಮೇಷನ್, ನಿಮ್ಮ ಇದು ಕೆರಿಯರ್ಗೋಸ್ಕರ ಅಮ್ಮ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಐ ವ್ಯಾಲ್ಯೂ ಮೈ ವರ್ತ್ ಆ್ಯಂಡ್ ಐ ಆಮ್ ಕಾಂಪನ್ಸೇಟೆಡ್ ಫೇರ್ಲಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ರೆಮಿಡಿ ಏನು, ಕೆರಿಯರ್ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆ ಇದು ಕಾರ್ಡ್ ಅಂತ ಹೇಳ್ತೀನಿ. ನನ್ನ ಬಗ್ಗೆ ನಾನು ವ್ಯಾಲ್ಯೂ ಕೊಡ್ತೀನಿ, ನನಗೆ ನಾನು ಒಳ್ಳೆಯ ರೀತಿಯಲ್ಲಿ ರೆಸ್ಪೆಕ್ಟ್ ಕೊಡ್ತೀನಿ, ನನ್ನನ್ನು ನಾನು ಗೌರವಿಸ್ಕೊಳ್ತೀನಿ ಅಂತ ಹೇಳ್ತಾ ನಾನು ಎಲ್ಲ ರೀತಿಯಲ್ಲೂ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಅಂದರೆ ವಿಪರೀತ ಅಡ್ಜಸ್ಟ್ ಅಲ್ಲ, ಒಂದು ತರ್ಕಬದ್ಧವಾಗಿ ಅಂತ ಹೇಳ್ತೀನಿ, ಅದನ್ನು ಮಾಡ್ಕೊಂಡು ಹೋಗ್ತೀನಿ ಅನ್ನೋವಂಥದ್ದನ್ನು ಹೇಳ್ತಾ ಇದ್ದಾರೆ ತಾಯಿ. ಹಾಗೂ ಮುಂದಿನ ಕಾರ್ಡಲ್ಲಿ ಮ್ಯಾನಿಫೆಸ್ಟೇಷನ್ ರಿಚುಯಲ್ಸ್ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಕ್ರಿಯೇಟ್ ಮ್ಯಾನಿಫೆಸ್ಟೇಷನ್ ರಿಚುಯಲ್, ದೇ ಆಂಪ್ಲಿಫೈ ಯುವರ್ ಇಂಟೆನ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ಮ್ಯಾನಿಫೆಸ್ಟೇಷನ್ ಅಂದರೆ ಬೇರೆ ಏನೂ ಅಲ್ಲ, ಸಂಕಲ್ಪ ಮಾಡ್ಕೊಳ್ಳೋದು, ದೇವರನ್ನು ಬೇಡ್ಕೊಳ್ಳೋದು, ಮೊರೆ ಹೋಗೋದು, ನಮಗಾಗಬೇಕಾಗಿರೋ ಆಸೆಗಳನ್ನು ಈಡೇರಿಸ್ಕೊಳ್ಳೋ ಅಂಥದ್ದು, ದೇವರ ಮೊರೆಯಿಂದ ಈಡೇರಿಸ್ಕೊಳ್ಳೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಇಲ್ಲಿ ಮ್ಯಾನಿಫೆಸ್ಟೇಷನ್ ನೀವು ಶುಕ್ರವಾರ ನೀವು ಅಮ್ಮನವ್ರನ್ನ ಕೂರಿಸುವಾಗ ಮನೇಲಿ ವರಮಹಾಲಕ್ಷ್ಮಿಯನ್ನು ವರವನ್ನು ಬೇಡುವಾಗ ನೀವು ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂತ ಹೇಳ್ತೀನಿ. ಮನಿ ಮ್ಯಾನಿಫೆಸ್ಟೇಷನ್ಗೋಸ್ಕರ ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಏನೆಲ್ಲ ಮಾಡ್ಬೋದು ಅಂತ ಖಂಡಿತವಾಗ್ಲೂ ಹೇಳ್ತೇನೆ. ಹಾಗೂ ಒಂದು ಇದರಲ್ಲಿ ರೆಮಿಡಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ ಕ್ರಿಯೇಟ್ ಡೈಲಿ ಆರ್ ವೀಕ್ಲಿ ರಿಚುವಲ್ ದಟ್ ರೈನ್ಫೋರ್ಸ್ ಯುವರ್ ಇಂಟೆನ್ಷನ್ ಆ್ಯಂಡ್ ವಿಜುವಲೈಸ್ ಯುವರ್ ಡಿಸೈರ್ಡ್ ಔಟ್ಕಮ್ಸ್ ಅಂತ ಹೇಳ್ತಾ ಇದ್ದಾರೆ. ದಿನ ಅಥವಾ ವಾರಕ್ಕೊಮ್ಮೆ ನೀವು ನೋಡಿ ನೀವು ಏನೇನು ಆಸೆ ಪಟ್ಟಿದ್ದೀರ ಅಥವಾ ಏನು ಕೆಲಸ ಮಾಡ್ತಾಯಿದ್ದೀರ ಅದ್ರ ಕಡೆ ಗಮನ ಕೊಟ್ಟು ವಾರ ಪೂರ್ತಿ ನೀವು ಕರೆಕ್ಟಾಗಿ ನಿಮ್ಮ ಆಸೆ ಈಡೇರುವಂತಹ ಕೆಲಸವನ್ನು ಮಾಡಿದ್ದೀರಾ ಇಲ್ವಾ ಅನ್ನೋದನ್ನು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ತಾಯಿ. ಹಾಗೂ ಅಫರ್ಮೇಷನ್ ಏನಂತ ಹೇಳಬೇಕು ಅಂತ ಅಂದರೆ ನಿಮ್ಗೆ ಏನು ಆಗಬೇಕು ಅನ್ನೋದಿರುತ್ತೆ ಆಸೆ, ಅದನ್ನು ಹೇಳೋದು. ಐ ಕ್ರಿಯೇಟ್ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಆ್ಯಂಡ್ ದೇ ಆಂಪ್ಲಿಫೈ ಮೈ ಇಂಟೆನ್ಷನ್ ಫಾರ್ ಅಬಂಡೆನ್ಸ್ ಅಂತ ಹೇಳ್ಕೋಬೇಕಾಗುತ್ತೆ. ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಆ ಥರ ಹೇಳ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಮತ್ತು ಅದನ್ನು ನಾನು ಆ್ಯಂಪ್ಲಿಫೈ ಮಾಡ್ತಾಯಿದ್ದೀನಿ, ಅಂದರೆ ಅದನ್ನು ಅಳವಡಿಸ್ಕೊತಾ ಇದ್ದೀನಿ. ಯಾವ ಕಾರಣಕ್ಕಾಗಿ? ಸಮೃದ್ಧಿ ಕಾರಣಕ್ಕಾಗಿ ನಾನು ಇದನ್ನು ರಿಚುವಲ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿಕೊಂಡು ನಿಮ್ಮನ್ನು ನೀವು ವಿಜುವಲೈಸ್ ಮಾಡ್ಕೋಬೇಕು. ಎಲ್ಲ ಕೆಲಸವೂ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ವಿಜುವಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ವಾವ್, ಒಳ್ಳೊಳ್ಳೆಯ ರೀತಿಯಾದಂತಹ ಬಂದಿದೆ. ರಿಲೀಸ್ ಫಿಯರ್ ಆಫ್ ಲ್ಯಾಕ್, ಎಂಬ್ರೇಸ್ ಅಬಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಭಯ ಪಡುವಂಥದ್ದನ್ನೆಲ್ಲ ಬಿಡಬೇಕಾಗುತ್ತೆ. ಸಾಕಷ್ಟು ಭಯ ಇರುತ್ತೆ, ಇಲ್ಲಿ ಕೈ ಹಾಕಿದ್ದೀನಿ, ನಾನು ಈ ಬಿಸ್ನೆಸ್ಗೆ ಇಷ್ಟು ದುಡ್ಡು ಹಾಕಿದ್ದೀನಿ, ಅಥವಾ ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ, ನನಗೆ ವಾಪಸ್ ದುಡ್ಡು ಬರುತ್ತಾ ಇಲ್ವಾ, ಅಥವಾ ಅವಮಾನ ಆಗುತ್ತಾ, ಅಥವಾ ಯಾವುದಾದ್ರೂ ರೀತಿಯಲ್ಲಿ ನನಗೆ ಪ್ರಾಬ್ಲಮ್ಸ್ ಬರುತ್ತಾ ಅಂತ ಏನಾದರೂ ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ನೀವು ಯಾವಾಗಲೂ ಸಮೃದ್ಧಿಯ ಕಡೆಗೆ ಯೋಚನೆ ಮಾಡಿ. ಏನೇ ಮಾಡಿದ್ರೂ ಪಾಸಿಟಿವ್ ಆಗಿ ಮಾಡ್ತಾಯಿದ್ದೀನಿ, ಪಾಸಿಟಿವ್ ಎನರ್ಜಿ ಮಾತ್ರ ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ, ಓನ್ಲಿ ಪಾಸಿಟಿವ್ ಥಿಂಗ್ಸ್ ಮಾತ್ರ ನನ್ನ ಬಳಿ ಇದೆ. ಯಾವ ರೀತಿಯಾದಂತಹ ನೆಗೆಟಿವ್ ಯೋಚನೆ ಅಂದರೆ ನೆಗೆಟಿವ್ ಆಗಂತ ಅಂದರೆ ಅದಾಗದೆ ಹೋದರೆ ಕೆಲಸ, ಇದಾಗದೆ ಹೋದರೆ ಕೆಲಸ ಅಂತ ಅಂದ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ರೆಮಿಡಿ ಏನಂದರೆ ವಿಜುವಲೈಸ್ ಅಬಂಡೆನ್ಸ್, ಯೂಸ್ ಅಫರ್ಮೇಷನ್ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ನೀವು ಲಕ್ಷ್ಮೀ ಅಮ್ಮನ ಪೂಜೆ ಮಾಡಿದ್ಮೇಲೆ ಒಂದು 5 ನಿಮಿಷ, ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ನೀವು ಮೆಡಿಟೇಷನ್ ಮಾಡಲೇಬೇಕು. ಯಾವ ರೀತಿಯಲ್ಲಾದರೂ ಅಲಂಕಾರ ಮಾಡಿ, ದೊಡ್ಡದಾಗಿ ಗ್ರ್ಯಾಂಡಾಗಿ ಅಲಂಕಾರ ಮಾಡಿ, ಅಥವಾ ಏನು ಮಾಡದೆ ಅಮ್ಮನಿಗೆ ಒಂದು ಗೆಜ್ಜೆ ವಸ್ತ್ರ, ಸ್ವಲ್ಪ ಹೂವನ್ನ ಮುಡಿಸಿ ಅಮ್ಮನ ಪೂಜೆ ಮಾಡಿ ನೈವೇದ್ಯ ಇಟ್ಟಾಗ
ಆಕೆಯನ್ನು ಬೇಡ್ಕೋಬೇಕಾಗಿರೋದು ಒಂದು ರೀತಿಯಲ್ಲಿ ಅಂತಂದರೆ ಮೆಡಿಟೇಷನ್ ಮಾಡಬೇಕು. ಆಕೆಯನ್ನು ನೀವು ಮೆಡಿಟೇಷನ್ ಮೂಲಕ, ಮಂತ್ರಗಳ ಮೂಲಕ ಆಕೆಯನ್ನು ನೀವು ಒಲಿಸ್ಕೋಬೇಕು. ಆಕೆಯನ್ನು ಯಾವ ರೀತಿಯಲ್ಲಿ ಅಂದರೆ, ನೀವು ಮೆಡಿಟೇಷನ್ ಮಾಡುವಾಗ ನೀವು ಸಮೃದ್ಧಿಯಾಗಿ ನಿಮ್ಮ ಜೀವನ ತುಂಬಿ ತುಳುಕ್ತಿದೆ ಅನ್ನೋ ಥರ ನೀವು ಅದನ್ನು ಕಾಲ್ಪನಿಕವಾಗಿ ನೋಡಬೇಕಾಗುತ್ತೆ. ವಿಜುವಲೈಸೇಷನನ್ನು ಕಾಲ್ಪನಿಕವಾಗಿ ನೋಡಬೇಕಾಗುತ್ತೆ. ಅವತ್ತಿನ ದಿನದಿಂದ ಪ್ರತಿದಿನ ಆ ರೀತಿ ನೀವು ಬೆಳಗ್ಗೆ ಮತ್ತು ರಾತ್ರಿ ಆ ರೀತಿ ಮಾಡಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಫರ್ಮೇಷನ್ ಏನಂತ ಹೇಳ್ಕೋಬೇಕು? ಐ ರಿಲೀಸ್ ಆಲ್ ಫಿಯರ್ ಆಫ್ ಲ್ಯಾಕ್ ಆ್ಯಂಡ್ ಐ ಎಮ್ರೇಸ್ ದ ಫ್ಲೋ ಆಫ್ ಅಬೆಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನನ್ನಲ್ಲಿ ಭಯವನ್ನು ನಾನು ತೆಗಿತಾ ಇದ್ದೀನಿ, ಯಾವ ರೀತಿಯ ಭಯವೂ ಇಲ್ಲ, ಹಾಗೂ ಸಕಲ ಸಮೃದ್ಧಿ, ಸುಖ, ಸಂತೋಷನ ನಾನು ಬರಮಾಡ್ಕೊಂಡಿದ್ದೀನಿ. ನನ್ನ ಜೀವನ ಭಾಳ ಸಂತೋಷಕರವಾಗಿದೆ ಅಂತ ಈ ರೀತಿ ನೀವು ಅಫರ್ಮೇಷನ್ ಮಾಡಬೇಕು ಅಂತ ತಾಯಿ ಹೇಳ್ತಾ ಇದ್ದಾರೆ. ವಾವ್, ಮ್ಯಾನಿಫೆಸ್ಟೇಷನ್ ಎಲ್ಲ ಅಮ್ಮನೇ ನಿಮಗೆ ಕೊಡ್ತಾ ಇದ್ದಾರೆ. ಕಲ್ಟಿವೇಟ್ ಬ್ಯೂಟಿ, ಅಟ್ರಾಕ್ಟ್ ಹಾರ್ಮೋನಿ ಅಂತ ಹೇಳ್ತಾ ಇದ್ದಾರೆ. ಇನ್ನರ್ ಬ್ಯೂಟಿ, ಔಟರ್ ಬ್ಯೂಟಿ ಎರಡೂ ಬೇಕಾಗುತ್ತೆ ಸ್ನೇಹಿತರೆ. ಎಲ್ಲರೂ ಅಂದ್ಕೊಂಡಿರೋ ಹಾಗೆ ಒಳ ಮನಸ್ಸಿನ ಸೌಂದರ್ಯ ಹೊಂದಿದ್ರೆ ಸಾಕು, ಹೊರಗಡೆ ಸೌಂದರ್ಯ ಬೇಡ ಅಂತ ಅಂದ್ಕೋಬೇಡಿ, ಎರಡೂ ಬೇಕು. ಲಕ್ಷ್ಮೀ ತಾಯಿಯನ್ನು ಹೋಲಿಸ್ಕೋಬೇಕು ಅಂದರೆ ನೀವು ಎರಡನ್ನೂ ನೀವು ನೋಡಬೇಕಾಗುತ್ತೆ. ಬಾಹ್ಯ ಸೌಂದರ್ಯ, ಆಂತರಿಕ ಸೌಂದರ್ಯವನ್ನು ನೀವು ಎರಡನ್ನೂ ನೋಡಬೇಕಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಆಕೆಯನ್ನು ಹೋಲಿಸ್ಕೋಬೇಕು ಅಂದರೆ ಪರಿಶುದ್ಧವಾದಂತಹ ಮನಸ್ಸು, ಪರಿಶುದ್ಧವಾದಂತಹ ದೇಹ ಎರಡೂ ಜೊತೆಗೆ ನಿಮ್ಮ ಸರೌಂಡಿಂಗ್ ಸರ್ಕಲ್ ಎಲ್ಲ ಪರಿಶುದ್ಧವಾಗಿದ್ರೇ ಆಕೆ ನಿಮಗೆ ಒಲಿಯೋದು ಅಂತ ಹೇಳ್ತೀನಿ. ಆ್ಯಂಡ್ ರೆಮಿಡಿ ಇದರಲ್ಲಿ ಡೆಕೋರೇಟ್ ವಿತ್ ಫ್ಲವರ್ಸ್, ಪ್ಲ್ಯಾಂಟ್ಸ್, ಆಸ್ಥೆಟಿಕಲಿ ಪ್ಲೀಸಿಂಗ್ ಐಟಮ್ಸ್. ಆಕೆಯನ್ನು ಹೊಲಿಸ್ಕೋಬೇಕು ಅಂದರೆ ಗಿಡಗಳನ್ನು, ಹೂಗಳನ್ನು ಸಂಗ್ರಹಿಸಿ ಆಕೆ ಮುಂದೆ ಎಲ್ಲ ಆಕೆ ಅಲಂಕಾರ ಪ್ರಿಯೆ, ಅಲಂಕಾರವಾಗಿರಬೇಕು ಎಲ್ಲವೂ. ತುಂಬ ದೀಪಗಳು, ಹೂವುಗಳು, ಗಂಧಿಗೆಗಳು, ಪುಷ್ಪ ಘಮಘಮಗುಡುವಂತಹ ಸ್ಮೆಲ್ ಇರುವಂಥ ಪುಷ್ಪಗಳನ್ನೇ ಆಕೆ ಇಷ್ಟಪಡೋದು. ಮತ್ತು ನೀವು ಆಕೆಗೆ ಧೂಪ, ನೈವೇದ್ಯ ಇಡುವಾಗಲೂ ಅಷ್ಟೇ ಸ್ನೇಹಿತರೆ, ಪಾಯಸ, ಬಿಳಿಯ ಸ್ವೀಟ್ಗಳನ್ನು ಮಾಡಿ ಆಕೆಗೆ ನೀವು ನೈವೇದ್ಯ ಮಾಡಬೇಕಾಗುತ್ತೆ. ಆಕೆಗೆ ಬಿಳಿಯ ನೈವೇದ್ಯ ಅಂದರೆ ಬಹಳ ಇಷ್ಟ. ಬೇಕಾದರೆ ಪಂಚಾಮೃತ ಮಾಡಿ ಕೊಡ್ಬೋದು ಆಕೆಗೆ. ಮತ್ತು ಆಕೆಗೆ ಪುಳಿಯೋಗರೆ ಅಂದರೆ ಬಹಳ ಇಷ್ಟ, ಹುಳಿ ಅನ್ನ ಅಂದರೆ ಇಷ್ಟ. ದಾರಿದ್ರ್ಯವನ್ನು ತೊಲಗಿಸುವಂತಹ ಸಮಯ ಇದು. ನೀವು ಪುಳಿಯೋಗರೆ ಮಾಡಿದ್ರೆ ಅವತ್ತಿನ ದಿನ ಆಕೆ ದಾರಿದ್ರ್ಯ ಲಕ್ಷ್ಮಿಯನ್ನು ನೀವು ಹೊರಗಡೆ ಕಳಿಸ್ಬೋದು. ಅದೃಷ್ಟ ಲಕ್ಷ್ಮಿನ ನಿಮ್ಮ ಮನೆಗೆ ನೀವು ಬರ್ಮಾಡ್ಕೋಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಎಸ್, ಅಫರ್ಮೇಷನ್ ಏನಂತ? ಬ್ಯೂಟಿ ಆ್ಯಂಡ್ ಹಾರ್ಮನಿ ಸರೌಂಡ್ ಮೀ, ಅಟ್ರಾಕ್ಟಿಂಗ್ ಫೈನಾನ್ಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳ್ಕೋಬೇಕಾಗುತ್ತೆ. ಅಂದರೆ ನಾನು ನಿಮ್ಗೆ ಹೇಳ್ದಾಗೆ ಸೌಂದರ್ಯ ಮತ್ತು ಎಲ್ಲ ರೀತಿಯಾದಂತಹ ಸುಖ ಸಂಪತ್ತುಗಳು ಎಲ್ಲವನ್ನೂ ನಾನೇ ಹೆಚ್ಚಾಗಿಸ್ಕೊಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಅದನ್ನು ಬರಮಾಡಿಕೊಂಡಿದ್ದೀನಿ, ಸ್ವಾಗತವನ್ನು ಕೋರುತ್ತಿದ್ದೀನಿ. ಹಾಗೆ ನನ್ನ ಜೀವನದಲ್ಲಿ ಹಣಕಾಸಿನ ಎಲ್ಲ ಸಮೃದ್ಧಿಯನ್ನು ನಾನು ಪಡಿತಾ ಇದ್ದೀನಿ ಅಂತ ನೀವು ಹೇಳ್ಕೋಬೇಕಾಗುತ್ತೆ ಅಂತ ತಾಯಿ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯಾದಂತಹ ಕೆರಿಯರು, ಮ್ಯಾನಿಫೆಸ್ಟೇಷನ್ನು, ನಿಮಗೆ ಅಬಂಡೆನ್ಸು, ಬ್ಯೂಟಿ ಎಲ್ಲವನ್ನು ನಿಮಗೆ ಆ ತಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಜಾಯ್ ಆಫ್ ಗಿವಿಂಗ್. ಒಬ್ಬರಿಗೆ ದಾನ ಧರ್ಮ ಮಾಡಬೇಕು. ಈಕೆ ಅನ್ನಪೂರ್ಣೇಶ್ವರಿಯೂ ಹೌದು, ಲಕ್ಷ್ಮಿಯೂ ಹೌದು. ಈಕೆ ಹೇಳೋ ಹಾಗೆ ಒಬ್ಬರಿಗೆ ಅವತ್ತಿನ ದಿನ ದಾನ ಮಾಡೋದನ್ನು ನೋಡಿ, ನೀವೇನಾದರೂ ಅಮ್ಮನಿಗೆ ಮಡ್ಲಕ್ಕಿ ಅಂತ ನೀವು ಇಟ್ಟಿದ್ರೆ, ವಸ್ತ್ರವನ್ನು ಜೊತೆಗೆ ಇಟ್ಟಿದ್ರೆ ಅದನ್ನು ದೇವಸ್ಥಾನದಲ್ಲಿ ಕೊಡ್ಬೋದು. ಇಲ್ಲ ನಿಮ್ಮ ಮನೆಯ ಹೆಣ್ಣು ಮಗಳು ಅಥವಾ ನಿಮ್ಮ ಸೊಸೆಗೆ, ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳು, ಅವ್ರಿಗೆ ಕೊಡೋದ್ರಿಂದ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಜನಗಳಿಗೆ ಅನ್ನದಾನ ಮಾಡುವಂಥದ್ದು, ನಿಮ್ಮ ಕೈಲಾದಷ್ಟು ಜನಗಳಿಗೆ. ಜಾಯ್ ಆಫ್ ಗಿವಿಂಗ್, ಮಲ್ಟಿಪಲ್ ರಿಸೀವಿಂಗ್. ಅಂದರೆ ನೀವು ಇಬ್ಬರು ಕೊಟ್ಟರೆ ಅಮ್ಮ ನಿಮಗೆ 10 ಪಟ್ಟು ಕೊಡ್ತಾರೆ, 5 ಜನಕ್ಕೆ ಕೊಟ್ಟರೆ ನಿಮ್ಗೆ 20 ಪಟ್ಟಷ್ಟು ಕೊಡ್ತಾರೆ. ಅಂದರೆ ನೀವು ಎಷ್ಟು ಕೊಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ಅಮ್ಮ ನಿಮಗೆ ಕೊಡ್ತಾರೆ ಅಂತ ಹೇಳ್ತೀನಿ. ಆ್ಯಂಡ್ ರೆಮಿಡಿ ಏನಂದರೆ ವಾಲಂಟಿಯರ್ ಯುವರ್ ಟೈಮ್, ಸ್ಕಿಲ್ಸ್ ಟು ಹೆಲ್ಪ್ ಅದರ್ಸ್ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ನಾವು ಪಡೆಯೋದ್ರಲ್ಲೇ ಟೈಮ್ನ ಕಳೆದುಬಿಡ್ತಾ ಇರ್ತೀವಿ, ಮತ್ತು ಗಳಿಸೋದ್ರಲ್ಲೇ ಟೈಮ್ನ ಕಳೆದುಬಿಡ್ತೀವಿ. ಹಾಗೆ ದಾನ ಧರ್ಮ ಮಾಡೋದ್ರಲ್ಲೂ ಸ್ವಲ್ಪ ಆದರೂ ಜನಗಳಿಗೆ ದಾನ ಧರ್ಮ ಮಾಡುವಂಥದ್ದು ಕೆಲಸ, ಒಳ್ಳೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಆಕೆ ಹೇಳ್ತಾ ಇದ್ದಾಳೆ. ಹಾಗೂ ಅಫರ್ಮೇಷನ್ ಏನಂತ? ಐ ಗಿವ್ ವಿತ್ ಜಾಯ್ ಆ್ಯಂಡ್ ಐ ರಿಸೀವ್ ವಿತ್ ಗ್ರ್ಯಾಟಿಟ್ಯೂಡ್. ಇದು ಬಹಳ ಒಳ್ಳೆಯ
ಪ್ರಾಸಪದ ಅಂತ ಹೇಳ್ತೀನಿ ಅಫರ್ಮೇಷನ್ನು. ನಾನು ಕೊಡುವಾಗ ಪ್ರೀತಿಯಿಂದ ಜನಗಳಿಗೆ ಕೊಡ್ತೀನಿ, ಬಹಳ ಸಂತೋಷದಿಂದ ಕೊಡ್ತೀನಿ, ತಗೊಳ್ಳುವಾಗ್ಲೂ ನಾನು ಅಷ್ಟೇ ಒಳ್ಳೆ ರೀತಿಯಲ್ಲಿ ಪಡೀತೀನಿ ಅಂತ ಅಂದ್ಕೊಂಡು ಗ್ರ್ಯಾಟಿಟ್ಯೂಡಲ್ಲಿ ನಾನು ತಗೊಳ್ತೀನಿ ಅಂತ ಅಂದ್ಕೊಂಡು ನೀವು ಮಾಡಬೇಕಾಗತ್ತೆ. ಕೊಡೋದು ತಗೊಳ್ಳೋದು, ಗಿವಿಂಗ್ ಮತ್ತು ರಿಸೀವಿಂಗ್ ಇರಬೇಕು. ಯಾವಾಗಲೂ ಸರ್ಕ್ಯುಲೇಟ್ ಆಗಿದ್ರೇ ಲಕ್ಷ್ಮಿ ಒಂದೇ ಕಡೆ ಇರೋದಿಲ್ಲ. ಆಕೆ ನಿಂತ ನೀರಲ್ಲ, ಆಕೆ ಹರಿಯುವ ನೀರು. ಆದ್ದರಿಂದ ಆಕೆಯನ್ನು ನೀವು ಸರ್ಕ್ಯುಲೇಟ್ ಮಾಡಬೇಕಾಗುತ್ತೆ. ಎನರ್ಜೈಸ್ ಯುವರ್ ಹೋಮ್ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಒಳ್ಳೊಳ್ಳೆಯ ಕಾರ್ಡ್ಸ್ ಬಂದಿದೆ, ಒಳ್ಳೊಳ್ಳೆಯ ಮೆಸೇಜ್ ಕೊಡ್ತಾ ಇದ್ದಾರೆ ತಾಯಿ. ಯಾವ ರೀತಿಯಲ್ಲಿ ಇರಬೇಕು, ಯಾವ ರೀತಿಯಲ್ಲಿ ಜೀವನ ಸಮೃದ್ಧಿ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿಯನ್ನು ನೀವು ಬದಲಾಯಿಸ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯನ್ನು ನೀವು ಪಾಸಿಟಿವ್ ಆಗಿ ಇಟ್ಕೋಬೇಕಾಗುತ್ತೆ, ಎನರ್ಜಿನ ಒಳ್ಳೆ ಪಾಸಿಟಿವ್ ವೈಬ್ಸ್ನ ತರಿಸ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಂತ್ರಗಳ ಉಚ್ಚಾರಣೆ ಮತ್ತು ದೇವರ ಆರಾಧನೆ, ಮನೆಯಲ್ಲಿ ಧೂಪ ದೀಪ ನೈವೇದ್ಯಗಳನ್ನು ಸ್ಮರಿಸುತ್ತಾ ದೇವರನ್ನು ಇದನ್ನೆಲ್ಲವನ್ನು ಸ್ವೀಕರಿಸುತ್ತಾ ಕೊಡುತ್ತಾ ಜನಗಳಿಗೆ ದಾನ ಧರ್ಮ ಮಾಡುತ್ತಾ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ತಾ ದೇವತೆಗಳನ್ನು ಮನೆಗೆ ಬರಬೇಕು, ಅವರೇ ನಿಮ್ಮ ಮನೆಗೆ ಬರಬೇಕು. ನೀವು ಹೋಗಿ ಅವ್ರನ್ನ ಕರೆಯೋದ್ಕಿಂತ ಈ ಮನೆಯಲ್ಲಿ ನಾನು ನೆಲೆಸಬೇಕು, ಈ ಮನೆ ಯೋಗ್ಯತೆ ಉಳ್ಳಂಥ ಮನೆಯನ್ನು ಅಷ್ಟು ಮಟ್ಟಿಗೆ ನೀವು ಜೀವನನ ನಡೆಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಮ್ ಎನರ್ಜಿ ರಿಫ್ಲೆಕ್ಟ್ಸ್ ಫೈನಾನ್ಷಿಯಲ್ ರಿಯಾಲಿಟಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯನ್ನು ನೀವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀರಾ, ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಪೂಜೆ ಮಾಡ್ತೀರಾ, ಅಷ್ಟು ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಅಂತ ತಾಯಿ ಹೇಳ್ತಾ ಇದ್ದಾರೆ. ಅಷ್ಟು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮಹಾಮಾತೆ ನೆಲೆಸ್ತಾಳೆ. ಲಕ್ಷ್ಮಿ ಒಂದೇ ಅಲ್ಲ, ಎಲ್ಲ ದೇವತೆಗಳು, ಸಕಲ ಕೋಟಿ ದೇವತೆಗಳು ಕೂಡ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ಹೇಳ್ತೀನಿ. ಇದಕ್ಕೆ ರೆಮಿಡಿ ಲಕ್ಷ್ಮಿ ಅಮ್ಮನ್ನ ನೀವು ಮನೇಲಿ ಇರಿಸ್ಬೋದು ಅಥವಾ ಲಕ್ಷ್ಮಿ ಯಂತ್ರನ ಇಡಿಸ್ಬೋದು. ಮೇಂಟೈನ್ ಟೈಡಿನೆಸ್ ಅಂತ ಹೇಳ್ತಾ ಇದ್ದಾರೆ, ಕ್ಲೀನಾಗಿ ಇಟ್ಕೊಳ್ಳಿ ಮನೆಯನ್ನು ಅಂತ. ನೋಡಿ, ಶ್ರೀಚಕ್ರ, ಶ್ರೀ ಯಂತ್ರ ಮತ್ತು ಕುಬೇರನ ಯಂತ್ರ, ಅನ್ನಪೂರ್ಣೇಶ್ವರಿ ಯಂತ್ರ, ಇವೆಲ್ಲವನ್ನು ನಾನು ವಾಸ್ತು ಕನ್ಸಲ್ಟರ್ ಆಗಿ ನಿಮಗೆ ಹೇಳ್ತಾ ಇರೋದು. ಒಂದು ಯಾವ ಯಂತ್ರನೇ ನೀವು ಮನೇಲಿ ಇಟ್ಕೊಂಡ್ರೆ, ಮನೆಯಲ್ಲಿ ನಾನ್ ವೆಜ್ ಮಾಡೋ ಅಂಥವರು ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಅಡುಗೆ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ, ಮತ್ತು ಮನೆಯಲ್ಲಿ ಬೇರೆ ಅಡಿಕ್ಷನ್ ಯಾವುದು ಇರಬಾರ್ದು ಅಂತ ಹೇಳ್ತೀನಿ. ಆಗಲೇ ನೀವು ಮನೇಲಿ ಯಂತ್ರ ಇಟ್ಟಾಗ ನಿಮ್ಮ ಮನೆ ಯಾವಾಗಲೂ ಸಕಲ ಸಮೃದ್ಧಿಯಿಂದ ಇರುತ್ತೆ. ನೀವು ಮನೇಲಿ ಇದೆಲ್ಲ ಮಾಡೋದ್ರಿಂದ, ನಾನ್ ವೆಜ್ ಮಾಡೋದ್ರಿಂದ, ಅಥವಾ ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ಅಡಿಕ್ಷನ್ ಮಾಡ್ಕೊಳ್ಳೋ ಅಂಥದ್ದು ಯಾವುದಾದ್ರೂ ಇದ್ದರೆ, ಆ ಥರದ್ದೆಲ್ಲ ಇದ್ದಾಗ ನಿಮಗೆ ಆ ಯಂತ್ರ ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ಆ ಯಂತ್ರ ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರು ಯಾವುದೇ ಕಾರಣಕ್ಕೂ ಸರಿ ಹೋಗೋದಿಲ್ಲ, ಎಲ್ಲವೂ ಆಮೇಲೆ ನಿಮಗೆ ಉಲ್ಟಾ ಹೊಡೆಯುತ್ತೆ. ಆ ರೀತಿ ನಿಮ್ಮ ಜೀವನನ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾರೋ ಹೇಳಿದ್ರು ಅಂತ ಅಂದ್ಕೊಂಡು ಯಂತ್ರನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗ್ಬಿಡುತ್ತೆ ಅಂತಲ್ಲ, ನಿಮ್ಮ ಜೀವನ ಶೈಲಿನೂ ನೀವು ಚೇಂಜ್ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ಎಲ್ಲವೂ ಚೇಂಜ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಯಂತ್ರಗಳನ್ನು ಇಟ್ಟು ಅಷ್ಟು ಸುಲಭ ಅಲ್ಲ ಪೂಜೆ ಮಾಡುವಂಥದ್ದು. ವಾಸ್ತು ಕನ್ಸಲ್ಟರ್ ಆಗಿ ನಿಮಗೆ ಹೇಳ್ತಾ ಇರೋದಂಥ ವಿಷಯ ಇದು. ಯಾವುದ್ಯಾವುದೋ ವಿಡಿಯೋಗಳನ್ನ ನೋಡಿ ನೀವು ಅದನ್ನು ತಿಳ್ಕೊಂಡು ಅಥವಾ ಇನ್ಯಾರೋ ಹೇಳಿದ್ರು ಅಂದ್ಕೊಂಡು ಮನೇಲಿ ಅದನ್ನು ಇಟ್ಟು ಪೂಜೆ ಮಾಡೋಕ್ಕಿಂತ ಮೊದಲಿಗೆ ನೀವು ಯೋಚನೆ ಮಾಡಬೇಕಾಗುತ್ತೆ, ಇದನ್ನು ಇಡೋದ್ರಿಂದ ನಮಗೆ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಮುಂದೆ ಏನಂದರೆ ಓಪನ್ ಹಾರ್ಟ್ ಟು ರಿಸೀವ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಅಬಂಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಯಾವುದೇ ಒಂದು ರೀತಿಯಾದಂತಹ ಬ್ಲೆಸ್ಸಿಂಗ್ಸ್ನ ನೀವು ರಿಸೀವ್ ಮಾಡಬೇಕು ಅಂದರೆ, ಇಲ್ಲ ಕೆಲವ್ರಿಗೆ ಬೇರೆಯವ್ರಿಗೆ ನೀವು ಬ್ಲೆಸ್ಸಿಂಗ್ಸ್ ಮಾಡ್ತೀರಾ, ಆಶೀರ್ವಾದ ಮಾಡ್ತೀರಾ, ಅಥವಾ ಆಶೀರ್ವಾದ ಪಡೆಯೋದಕ್ಕೆ ಒಂದು ಅರ್ಹತೆ ಇರಬೇಕು, ಯೋಗ್ಯತೆ ಇರಬೇಕು ಅಂತ ಹೇಳ್ತಾರೆ. ಹಾಗಂತ ಅಂದರೆ ಏನು ಅಂದರೆ, ಪಾಸಿಟಿವ್ ಆಗಿ ನಿಮಗೆಲ್ಲವೂ ಸಕಲ ಸೌಭಾಗ್ಯವನ್ನು ನಿಮಗೆ ಬೇಕು ಅಂದರೆ ಯೂನಿವರ್ಸ್ ಹತ್ರ ನೀವು ಕೇಳುವಾಗ ಬೇಡುವಾಗ ಯಾರಿಗೂ ನೀವು ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಿ ನಿಮಗೆ ಮಾತ್ರ ಆಶೀರ್ವಾದ ಬೇಕು, ನಿಮಗೆ ಮಾತ್ರ ಬ್ಲೆಸ್ಸಿಂಗ್ಸ್ ಬೇಕು ಅಂದರೆ ಆಗೋದಿಲ್ಲ ಸ್ನೇಹಿತರೆ. ಬೇರೆಯವ್ರಿಗೆ ಅವ್ರಿಗೂ ಒಳ್ಳೆಯದಾಗಬೇಕು, ನಿಮಗೂ ಒಳ್ಳೆಯದಾಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದರೆ ಮಾತ್ರನೇ ಆ ದೇವರು, ಆ ಯೂನಿವರ್ಸ್ ನಿಮಗೆ ಎಲ್ಲವೂ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತೀನಿ. ಇದಕ್ಕೆ ರಿಸೀವ್ ಕಾಂಪ್ಲಿಮೆಂಟ್ಸ್ ಗಿಫ್ಟ್ಸ್ ವಿತ್ ಗ್ರೇಸ್ ಅಂತ ಹೇಳ್ತಾ ಇದ್ದಾರೆ. ಎಸ್, ನೀವು ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ನೀವು ಆಶೀರ್ವಾದವನ್ನು ಪಡಿಬೇಕಾಗುತ್ತೆ, ಎಲ್ಲ ರೀತಿಯಲ್ಲೂ ನೀವು ಪ್ರೀತಿಯನ್ನು ಪಡಿಬೇಕಾಗುತ್ತೆ ಅಂತ ತಾಯಿ ಹೇಳ್ತಾ ಇದ್ದಾರೆ. ಜೊತೆಗೆ ಗಿಫ್ಟ್ಸ್ಗಳು ಬಂದರೆ ಅದನ್ನು ರಿಸೀವ್ ಮಾಡಿ ಕೊಡೋದನ್ನು ಕಲೀರಿ ಅಂತ ಹೇಳ್ತಾ ಇದ್ದಾರೆ. ಅಫರ್ಮೇಷನ್ ಏನೇನು ಅಂತಂದರೆ, ಐ ಆಮ್ ಓಪನಿಂಗ್ ಟು ರಿಸೀವಿಂಗ್ ಆಲ್ ದ ಬ್ಲೆಸ್ಸಿಂಗ್ಸ್ ದ ಯೂನಿವರ್ಸ್ ಹ್ಯಾಸ್ ಟು ಆಫರ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ನಾನಾಗಲೇ ಹೇಳಿದಾಗೆ ಬ್ರಹ್ಮಾಂಡದಿಂದ, ಯೂನಿವರ್ಸಿಂದ ನಿಮಗೆಲ್ಲ ಬೇಕಾಗಿರುವಂಥ ಆಶೀರ್ವಾದನ ಐ ಆಮ್ ಓಪನ್ ಫ್ರಮ್ ಮೈ ಹಾರ್ಟ್. ನಾನು ಎಲ್ಲ ರೀತಿಯ ಆಶೀರ್ವಾದವನ್ನು ಪಡೆಯೋದಕ್ಕೆ ನಾನು
ಸಿದ್ಧನಾಗಿದ್ದೀನಿ. ನನಗೆ ಎಲ್ಲ ರೀತಿಯ ಆಶೀರ್ವಾದ ನಿಮ್ಮಿಂದ ಬೇಕು. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಎಲ್ಲ ರೀತಿಯಲ್ಲೂ ಜೀವನದಲ್ಲಿ ಸುಖ ಸಂತೋಷವನ್ನು ನೋಡ್ತೀನಿ ಅಂತ ಹೇಳಬೇಕಾಗತ್ತೆ. ಆ್ಯಂಡ್ ಬೇರೆಯವ್ರಿಗೂ ಒಳ್ಳೆಯದನ್ನು ಬಯಸಬೇಕಾಗತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಲಾಸ್ಟಲ್ಲಿ ಟ್ರಸ್ಟ್ ಇನ್ ಡಿವೈನ್ ಅಬಂಡೆನ್ಸ್ ಫ್ಲೋ ಅಂತ ಹೇಳ್ತಾ ಇದ್ದಾರೆ. ಎಸ್, ಎಷ್ಟು ಮಟ್ಟಿಗೆ ಅಂತಂದರೆ ಕೆಲವರು ನಮಗೆ ದುಡ್ಡು ಬರುತ್ತೆ ಮೇಡಮ್, ಕೆಲವರು ದುಡ್ಡೇ ಬರೋದಿಲ್ಲ, ನಾವು ಎಷ್ಟು ರೀತಿಯಲ್ಲಿ ಪೂಜೆ ಮಾಡಿದ್ರೂ ದುಡ್ಡು ಬರೋದಿಲ್ಲ, ಹಣಕಾಸು ಬರೋದಿಲ್ಲ, ಸಮೃದ್ಧಿ ಇಲ್ಲ, ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ, ಆಸ್ತಿ ಮಾಡೋದಕ್ಕಾಗ್ತಾ ಇಲ್ಲ, ನಾವು ದುಡಿತಾ ಇದ್ದೀವಿ ಆದರೆ ಬಂದಿದ್ದ ದುಡ್ಡೆಲ್ಲ ಹಾಗೆ ಹೋಗ್ತಾಯಿದೆ, ಅಥವಾ ನಮಗೆ ಎಷ್ಟೇ ಕಷ್ಟಪಟ್ಟು ನಮಗೆ ದುಡ್ಡು ಬರ್ತಾ ಇಲ್ಲ, ಇದೆಲ್ಲವನ್ನು ಅಂದ್ಕೊಳ್ಳುವಾಗ ನೀವು ಸಾಕಷ್ಟು ನಿಮ್ಮ ಮನೆಯಲ್ಲಿ ಈ ರೀತಿಯೆಲ್ಲ ಎಲ್ಲವನ್ನು ಇಲ್ಲಿ ನೋಡಿದ್ದ ಹಾಗೆ ನಿಮ್ಮ ಕೆರಿಯರ್ ಕಡೆ ಕರೆಕ್ಟಾಗಿ ಕೆಲಸ ಮಾಡೋದು, ಮ್ಯಾನಿಫೆಸ್ಟೇಷನ್ ಮಾಡೋದು, ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಮನೆಯನ್ನು ಶುದ್ಧೀಕರಣೆ ಮಾಡೋದು, ಬೇರೆಯವ್ರಿಗೆ ದಾನ ಧರ್ಮ ಮಾಡೋದು, ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸೋದ್ರೆಲ್ಲದರಲ್ಲೂ ನೀವು ಮೇಲುಗೈ ಆಗಿದ್ದರೆ, ಎಲ್ಲವನ್ನೂ ನೀವು ಮಾಡ್ತಾ ಬಂದಿದ್ರೆ ತಾಯಿ ಆಕೆ ನಿಮ್ಮನ್ನು ಖಂಡಿತವಾಗ್ಲೂ ಹಿಡಿತಾಳೆ. ಇದೆಲ್ಲವೂ ಮಾಡಿ ನಿಮ್ಮಲ್ಲಿ ಏನೂ ಚೇಂಜಸ್ ಕಾಣ್ತಿಲ್ಲ ಅಂದರೆ ನಿಮ್ಮ ಕರ್ಮ ಫಲ ಆಗಿರುತ್ತೆ. ಎಷ್ಟು ವರ್ಷದವರೆಗೂ ಆ ಕರ್ಮನ ನೀವು ಅನುಭವಿಸ್ಬೇಕಾಗುತ್ತೆ, ಅಷ್ಟು ವರ್ಷದವರೆಗೂ ನೀವು ಮಾಡ್ತಾನೆ ಇರಬೇಕಾಗುತ್ತೆ. ಇಂಥ ಒಳ್ಳೆ ಕಾರ್ಯ ಕೆಲಸ ಮಾಡ್ತಾ ಇರಬೇಕಾಗುತ್ತೆ. ಹಾಗಾದರೆ ಆ ವರ್ಷಕ್ಕೆ ನಮ್ಗೆ ಒಳ್ಳೇದಾಗುತ್ತಲ್ಲ, ನಾವು ಯಾಕೆ ಇವಾಗ ಇದೆಲ್ಲ ಮಾಡಬೇಕು, ಮಾಡೋದಿಲ್ಲ ಅಂತಂದರೆ ನೀವು ಒಳ್ಳೆ ದಿನಗಳನ್ನ ಹತ್ತಿರದಲ್ಲಿ ಬರೆಸ್ಕೊಳ್ಳೋದಕ್ಕೆ ನೀವು ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕಾಗುತ್ತೆ. ನೀವು ಅದು ಬೇಡ, ಆ ಟೈಮಲ್ಲಿ ಆಗೋಂಗೆ ಆಗಲಿ ಅಂತ ನೀವು ಹಾಗೆ ಸುಮ್ಮನೆ ಇದ್ದರೆ ಅವರು ದೇವರು ಪರೀಕ್ಷೆ ಮಾಡಿ ಎಲ್ಲವನ್ನೂ ಕಿತ್ಕೊಂಡ್ಬಿಡ್ತಾರೆ. ಮತ್ತು ಆ ದಿನಗಳು ಇರೋದಿಲ್ಲ. ನಿಮ್ಮ ಹಣೆ ಬರದಲ್ಲಿ ಬರೆದಿರೋದು ಉಲ್ಟಾ ಚೇಂಜಸ್ ಆಗೋಗುತ್ತೆ. ನಮ್ಮ ಜಾತಕದಲ್ಲಿ ಒಂದು ದೇವ್ರು ಬರೆದಿರ್ತಾನೆ ಆಶೀರ್ವಾದ ಅಂದರೆ ಫ್ರೀ ವಿಲ್ಲಿಂಗ್ ಅನ್ನೋದಿರುತ್ತೆ. ಅಂದರೆ ನಾವು ಹಾರ್ಡ್ ವರ್ಕ್ ಮಾಡಿದ್ರೇ ನಮಗೆ ಅದು ಸಿಗೋದು ಅನ್ನೋದು ಬರೆದಿರುತ್ತೆ. ಅಥವಾ ನಾವು ಯಾವ ರೀತಿಯಲ್ಲಿ ಜೀವನ ನಡೆಸ್ತೀವಿ, ನಾವು ಎಷ್ಟು ಪಾಸಿಟಿವ್ ಆಗಿ ತೊಗೋತೀವಿ, ನಮ್ಮ ಜೀವನನ ನಾವು ಬದಲಾವಣೆ ಹೇಗೆ ಮಾಡ್ಕೋತೀವಿ, ನಾವು ಕೆಟ್ಟ ಮನಸ್ಸು ಬಗ್ಗೆ ಮಾತು ಕೇಳ್ತೀವ, ಒಳ್ಳೆ ಮನಸ್ಸಿನ ಮಾತು ಕೇಳ್ತೀವ, ನಾವು ಯಾವ ದಾರಿಯನ್ನು ಆಯ್ಕೆ ಮಾಡ್ಕೋತೀವಿ ಅನ್ನೋದನ್ನು ದೇವರು ನಮಗೊಂದು ಸ್ವಲ್ಪ ಬಿಟ್ಟಿರ್ತಾರೆ. ಅದೊಂದು ಮಾಡ್ಕೊಳ್ಳೋ ಅಂಥದ್ದು ಕೆಲಸನ ನಾವು ಅದರಂತೆ ತಕ್ಕಬದ್ಧವಾಗಿ ನಾವು ಮಾಡಬೇಕಾಗುತ್ತೆ. ಆಗ ಮಾಡಿದಾಗ ಖಂಡಿತವಾಗ್ಲೂ ದೇವರು ಕೊಡೋದನ್ನು ನಂಬಿಕೆಯಿಂದ ಇಟ್ಕೊಳ್ಳಿ ಸ್ನೇಹಿತರೆ. ನಿಜವಾಗ್ಲೂ ಅವರು ಕೊಟ್ಟರೆ ಸದಾ ಕಾಲ ನೀವು ಈ ಜನ್ಮ ಪರ್ಯಂತ ಮರೆಯೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ನಿಮ್ಮನ್ನ ಜೀವನದಲ್ಲಿ ಎತ್ತಿ ಕೈ ಹಿಡಿದು ನಡೆಸ್ತಾರೆ. ಯಾವತ್ತೂ ಮತ್ತೆ ಬೀಳದೇ ಇರೋ ಹಾಗೆ ನಿಮ್ಮನ್ನ ಜೊತೆಯಾಗೆ ಇಟ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇದರಲ್ಲಿ ಏನಂದರೆ ಅವ್ರಿಗೆ ಶರಣ ಆಗಬೇಕು ರೆಮಿಡಿ. ಯಾವಾಗಲೂ ಒಂದು ಒಳ್ಳೆಯ ಮನಸ್ಸಿನ ಗುಣ ಇರಬೇಕು, ಆ್ಯಂಡ್ ನಿಮಗೆ ಆ ಭರವಸೆ ಇರಬೇಕು ದೇವರ ಮೇಲೆ. ಎಲ್ಲ ರೀತಿಯಲ್ಲೂ ಅವ್ರಿಗೆ ಸಂಪೂರ್ಣ ಶರಣಾಗಿಬಿಡಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ ಅಫರ್ಮೇಷನ್ ಹೇಳ್ತಾರದು, ಐ ಟ್ರಸ್ಟ್ ಇನ್ ದ ಡಿವೈನ್ ಫ್ಲೋ ಆಫ್ ಅಬಂಡೆನ್ಸ್ ಆ್ಯಂಡ್ ಐ ಆಮ್ ಆಲ್ವೇಸ್ ಪ್ರೊವೈಡೆಡ್ ಫಾರ್ ಅಂತ ಹೇಳಬೇಕು. ಯಾವಾಗಲೂ ನಾನು ನಂಬಿದ್ದೀನಿ, ನನ್ನ ದೈವವನ್ನು ನಂಬಿದ್ದೀನಿ, ನನ್ನ ಜೀವವನ್ನು ನಂಬಿದ್ದೀನಿ, ನನ್ನ ಯೂನಿವರ್ಸ್ ಬ್ರಹ್ಮಾಂಡವನ್ನು ನಂಬಿದ್ದೀನಿ. ನನಗೆ ಸದಾಕಾಲ ಒಳ್ಳೆಯದಾಗುತ್ತೆ. ನನಗೆ ಯಾವಾಗಲೂ ನನ್ನಲ್ಲಿ ಒಳ್ಳೆಯದನ್ನೇ ಮಾಡೋದಕ್ಕೋಸ್ಕರ ದೈವಗಳು ಬರ್ತಾರೆ ಅಂತ ನೀವು ಹೇಳ್ಕೋಬೇಕಾಗುತ್ತೆ. ಪ್ರತಿದಿನ ಆ ರೀತಿ ಪಾಸಿಟಿವ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ವಾವ್, ನಿಜವಾಗ್ಲೂ ಒಳ್ಳೊಳ್ಳೆ ನಮ್ಮ ಜೀವನದಲ್ಲಿ ಏನೇನು ಬೇಕು ಎಲ್ಲವನ್ನು ಅಮ್ಮ ಇಲ್ಲಿ ನಿಮಗೆ ಹೇಳಿದ್ದಾರೆ ಅಂತ ಹೇಳ್ತೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ನನಗೆ ಭಾಳ ಖುಷಿ ಆಗ್ತಾ ಇದೆ. ಇದರಲ್ಲಿ ನಿಮಗೆ ಲಾಸ್ಟಾಗಿ ನಿಮ್ಮ ಜೀವನ ಈ ವರಮಹಾಲಕ್ಷ್ಮಿಯ ಹಬ್ಬ ಆದ ಮೇಲೆ ನಿಮ್ಮ ಜೀವನ ಯಾವ ರೀತಿಯಲ್ಲಿ ನೀವು ಇಟ್ಕೊಳ್ತೀರಾ ಅಥವಾ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಅಂಥದ್ದನ್ನು ನಾವು ಕಾರ್ಡ್ ಮೂಲಕ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಎಸ್, ಹಾರ್ಟ್ ಬ್ರೇಕ್ಸ್ ಆಗಿರ್ಬೋದು. ಪಾಸ್ಟಲ್ಲಿ ನಿಮಗೆ ಹಾರ್ಟ್ ಬ್ರೇಕ್ಸ್ ಆಗಿರೋದು ಎಲ್ಲದಕ್ಕೂ ಉತ್ತರ ಇಲ್ಲಿ ಬರುತ್ತೆ. ನೋವು ಅನುಭವಿಸ್ತಾ ಇದ್ದೀರಾ, ಬಟ್ ಅದನ್ನು ಹಬ್ಬ ಆದಮೇಲೆ ವಾವ್ ನಿಮ್ಮ ಜೀವನ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಮ್ಮ ನಿಜವಾಗ್ಲೂ ಲಕ್ಷ್ಮೀ ಮಾತೆಯೇ, ದ ಎಂಪ್ರೆಸ್ ಈಸ್ ಅ ಲಕ್ಷ್ಮಿ, ಲಾರ್ಡ್ ಲಕ್ಷ್ಮಿ. ನೋಡಿ ಇಲ್ಲಿ ಫ್ರೂಟ್ಫುಲ್, ಎಲ್ಲ ಬೆಳೆ ಎಲ್ಲ ಬೆಳೆದಿದೆ, ಹಸಿರಾಗಿ ತುಂಬಿದೆ. ನಿಮಗೆ ಫರ್ಟಿಲಿಟಿ ಕೂಡ ಕಾಣಿಸ್ತಾ ಇದೆ. ಯಾರ್ಯಾರು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರಿ, ಪ್ರೆಗ್ನೆನ್ಸಿ ಇಲ್ಲ ಅನ್ನೋ ಅಂಥವ್ರು ಅಥವಾ ಮಕ್ಕಳನ್ನು ಹೆರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದವರು, ಅವರಿಗೆ ಖಂಡಿತವಾಗ್ಲೂ ಫರ್ಟಿಲಿಟಿ ಇದೆ ಅಂತ ಹೇಳ್ತಾ ಇದೆ ಅಮ್ಮ. ನಿಮಗೆ ತಾಯಿ ಸಂತಾನ ಲಕ್ಷ್ಮಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಕೆಲವು ಯಾರ್ಯಾರು ದುಷ್ಟರಿಂದ ನೋವು ಆಗಿದ್ದೀರಾ, ಅದು ಆಗಿದ್ದು ಒಳ್ಳೆಯದೇ ಆಯಿತು. ನಿಮ್ಮ ಕೆಲವೊಂದೊಂದು ರಿಲೇಷನ್ಶಿಪ್ ದೂರ ಆಗಿದ್ದು
ಒಳ್ಳೆಯದೇ ಆಯಿತು. ಯಾಕೆ ಅಂದರೆ ಮುಂದೆ ನಿಮಗೆ ಸಮೃದ್ಧಿಯಿಂದ ನೀವು ಬಾಳಬೇಕಾಗಿರುವಂಥ ಜೀವನ ನಿಮಗೆ ಶುರುವಾಗುತ್ತೆ ಅಂತ ಹೇಳ್ತೀನಿ. ಕೆಲವು ಆಗಿರೋ ಹಾರ್ಟ್ ಬ್ರೇಕ್ಸು ನಿಮಗೆ ಒಳ್ಳೆಯದೇ ಆಯಿತು. ಯಾಕೆ ಅಂದರೆ ಮುಂದೆ ನಿಮ್ಮ ಜೀವನದಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕಲ್ಲ, ಅದಕ್ಕೋಸ್ಕರ ನಿಮಗೆ ಈ ರೀತಿ ಆಗಿರುತ್ತೆ. ಆ್ಯಂಡ್ ಯಾರ್ಯಾರು ಪ್ರೆಗ್ನೆನ್ಸಿ ಇರ್ತೀರಾ, ಯಾರ್ಯಾರು ಬೇರೆ ರೀತಿಯಲ್ಲಿ ಮದುವೆ ಆಗಬೇಕು ಅಂತ ಯಾರಾದರೂ ಕಾಯ್ತಾ ಇದ್ದರೆ, ಒಳ್ಳೆ ರೀತಿಯಲ್ಲಿ ಮದುವೆ ಫಿಕ್ಸ್ ಆಗಿದ್ರೆ, ಅಥವಾ ಯಾರಾದರೂ ಲವ್ ಮಾಡ್ತಾ ಇದ್ದರೆ ಅವರು ಖಂಡಿತವಾಗ್ಲೂ ಒಳ್ಳೆಯ ಶುಭ ದಿನ. ಮತ್ತು ರಿಲೇಷನ್ಶಿಪ್ಪಲ್ಲೂ ಕೂಡ, ಕೆರಿಯರಲ್ಲೂ ಕೂಡ, ಫೈನಾನ್ಸ್ ಬಗ್ಗೆ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರು ಕೂಡ ನಿಮಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ಹಣವನ್ನು ಸಂಪಾದನೆ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ದಿಸ್ ಈಸ್ ಸೋ ಗುಡ್ ಅಂತ ಹೇಳ್ತೀನಿ. ಆ್ಯಂಡ್ ಯಾರ್ಯಾರು ಹಿಂದೆ ತುಂಬ ಯೋಚನೆ ಮಾಡ್ತಾಯಿದ್ರಿ, ತುಂಬ ಕಷ್ಟಪಡ್ತಾಯಿದ್ರಿ, ಅವರಿಗೆ ಇದು ಯಾವಾಗ ನೋಡಿದ್ರೂ ಹಾಸಿಗೆ ಮೇಲೆ ಕೂತ್ಕೊಂಡು ಓವರ್ ಥಿಂಕರ್ಸ್ ಥರ ಯೋಚನೆ ಮಾಡ್ತಾಯಿದ್ರಿ, ಮಾನಸಿಕ ಒತ್ತಡದಲ್ಲಿರ್ತಾಯಿದ್ರಿ, ಸ್ಟ್ರೆಸ್ಸು, ಫ್ರಸ್ಟ್ರೇಷನಲ್ಲಿ ಇರ್ತಿದ್ರಿ, ಅಂಥವರಿಗೆ ಎಲ್ಲ ರೀತಿಯಲ್ಲೂ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಕೆಲಸದಲ್ಲಿ ಕಾರ್ಯದಲ್ಲಿರ್ಬೋದು, ಅಥವಾ ಫಿನಾನ್ಸ್ ಬಗ್ಗೆ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಂಥವರಿಗೆ ವಾವ್, ಇದು ನಡೀತಿದ್ದಂತಹ ಕೆಲಸ, ಇದು ಇವಾಗ ನಡೀತಿರೋವಂಥದ್ದು. ಆಮೇಲೆ ಲಕ್ಷ್ಮೀ ತಾಯಿಯ ಪೂಜೆ ಆದಮೇಲೆ, ವರಮಹಾಲಕ್ಷ್ಮೀ ದೇವಿಯ ಹಬ್ಬ ಆದಮೇಲೆ ನಿಮಗೆ ಇದು ಹೇಳ್ತಾ ಇರೋದು, ಬಹಳ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ. ನಿಮ್ಮ ಕೆರಿಯರು ಒಳ್ಳೆಯ ಸ್ಟೇಬಲ್ ಆಗಿರೋವಂಥದ್ದು, ಸರಿಯಾದಂತಹ ಜೀವನ ಬರುತ್ತೆ. ನೀವು ಹಣಕಾಸಲ್ಲೂ ಕೂಡ ಕೂಡಿಡೋ ಅಂಥದ್ದು, ಮತ್ತು ಅದನ್ನು ಸರಿಯಾಗಿ ನೀವು ಯೂಸ್ ಮಾಡೋ ಅಂಥದ್ದು, ಆ ಎನರ್ಜಿನ ನೀವು ತುಂಬ ಚೆನ್ನಾಗಿ ಪಡಿತೀರಾ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ರೊಮ್ಯಾಂಟಿಕ್ ಆಗಿದ್ದೀರಾ, ಯಾರ್ಯಾರು ಲವರ್ಸ್ ಇದ್ದೀರಾ, ಮದುವೆ ಕೂಡ ಆಗ್ಬೋದು, ಎಸ್ ಅಂತ ಹೇಳ್ತಾ ಇದೆ ಕಾರ್ಡಲ್ಲಿ ಸ್ನೇಹಿತರೆ. ನಿಜವಾಗ್ಲೂ ಒಳ್ಳೊಳ್ಳೆಯ ಉತ್ತರ ಬರ್ತಾ ಇದೆ ಅಂತ ಹೇಳ್ತಾರೆ. ಲಾಸ್ಟ್ಗೆ ನಿಜವಾಗ್ಲೂ ಎಲ್ಲವೂ ಖಂಡಿತವಾಗ್ಲೂ ಇದು ಲಕ್ಷ್ಮೀ ಮಾತೆಯ ಒಂದು ಅವತಾರ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಯಾಕೆ ಅಂತಲೂ ಅದನ್ನು ಹೇಳ್ತೀನಿ ನೋಡಿ. ಇಲ್ಲಿ ಕಪ್ಸ್ ಇದೆ, ಪೆಂಟಕಲ್ಸ್ ಇದೆ, ವ್ಯಾಂಡ್ ಇದೆ, ಸ್ವೋರ್ಡ್ಸ್ ಇದೆ, ಎಲ್ಲವನ್ನೂ ತರ್ಕಬದ್ಧವಿಲ್ಲದೆ ಎಲ್ಲವನ್ನು ಹ್ಯಾಂಡಲ್ ಮಾಡುವಂಥದ್ದು, ಅಂದರೆ ನಿಮ್ಮ ಜೀವನ ಶೈಲಿಯಲ್ಲಿ ಎಲ್ಲವನ್ನೂ ಹ್ಯಾಂಡಲ್ ಮಾಡುವಂತಹ ದಿನ ಬರ್ತಾ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಜವಲ್ಲೂ ಬಹಳ ಸಂತೋಷಕರವಾದಂತಹ ವಿಷಯ ಇದು. ನಿಮ್ಮ ಜೀವನದಲ್ಲಿ ನೀವು ತುಂಬ ಚೆನ್ನಾಗಿರ್ತೀರ. ಇನ್ಫಿನಿಟಿ ಸೈನ್ ಇದೆ ನೋಡಿ, ಇನ್ಫಿನಿಟಿ ಅಬಂಡೆನ್ಸ್ ಬರುತ್ತೆ. ಇಲ್ಲಿ ಫರ್ಟಿಲಿಟಿ ಹೇಗಿದೆ ನೋಡಿ, ಇಲ್ಲಿ ಪೀಸ್ಫುಲ್ ಇರುತ್ತೆ ನಿಮ್ಮ ಲೈಫು. ನಿಮ್ಮ ಲೈಫಲ್ಲಿ ಯಾವಾಗಲೂ ಚೆನ್ನಾಗಿರುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ, ನೀವು ಫಿನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ, ಎಲ್ಲ ಗ್ರೋತ್ ಕಾಣಿಸ್ತಾ ಇದೆ. ನಿಮ್ಮ ಕಾಯಾಗಿದ್ದಂತಹ ಜೀವನ ಹಣ್ಣಾಗುತ್ತೆ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ನಿಜವಲ್ಲೂ ಬಹಳ ಸಂತೋಷವಾದಂತಹ ಕಾರ್ಡ್ ರೀಡಿಂಗ್ ಇವತ್ತು ನಾನು ನೋಡಿದೆ. ತಾಯಿ ಲಕ್ಷ್ಮೀ ಮಾತೆಯ ಒಂದು ಒಳ್ಳೆಯ ಕಾರ್ಡ್ ರೀಡಿಂಗ್ ಇವತ್ತಿನ ದಿನ ಅಂತ ಹೇಳ್ತೀನಿ. ಆ್ಯಂಡ್ ಯಾರಿಗೆಲ್ಲ ನನ್ನ ರೀಡಿಂಗ್ ತುಂಬ ಇಷ್ಟ ಆಯಿತು, ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಬರೀರಿ, ಮತ್ತು 555 ಅಂತ ಬರೀರಿ. ನಿಮಗೆ ಪ್ರತಿಯೊಂದೂ ಕ್ಲೈಮ್ ಮಾಡಿ, ಆ ಎನರ್ಜಿನ ಕ್ಲೈಮ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು 666 ಬರೀರಿ. ಈ ಎನರ್ಜಿನ, ಏಂಜಲಿಕ್ ನಂಬರ್ನ ನೀವು ಫಾಲೋ ಮಾಡೋದ್ರಿಂದ ಐ ಕ್ಲೈಮ್ ದಿಸ್ ಎನರ್ಜಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಹರಿ ಓಂ ಸಾಯಿ ರಾಮ್.